2025ನೇ ಇಸ್ವಿಯ ವಿಶ್ವವಸು ಸಂವತ್ಸರದಲ್ಲಿ ಸಿಂಹರಾಶಿಯವರಿಗೆ ಅತ್ಯಂತ ಯೋಗ ಫಲ. ಈ ಉತ್ತಮವಾದಂತಹ ರಾಶಿಗಳಲ್ಲಿ ಎರಡನೆಯ ಸ್ಥಾನವನ್ನು ಪಡೆಯುವಂತಹ ಸಿಂಹರಾಶಿಯವರು ಯಾರೇ ಇರಿ ಸರ್, ಉತ್ತರ ನಕ್ಷತ್ರ, ಪುಬ್ಬ ನಕ್ಷತ್ರ, ಮಖಾ ನಕ್ಷತ್ರಗಳಿಂದ ಕೂಡಿರುವಂತಹ ಸಿಂಹರಾಶಿಯವರು 2.5 ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಗೊಂದಲಗಳನ್ನು ಅನುಭವಿಸಿರುವಂತಹ ಸಿಂಹರಾಶಿಯವರು ಮನೆಗಳಲ್ಲಿ ಶುಭ ಕಾರ್ಯಗಳು ಖಂಡಿತವಾಗಿ ಈ ವರ್ಷ ನಿಮಗಾಗುತ್ತೆ. ಗುರುವು ಅತ್ಯಂತ ಯೋಗ ಫಲವನ್ನು ತಂದುಕೊಡ್ತಾ ಇದ್ದಾರೆ. ಗುರುಗ್ರಹ. ನಿಮ್ಮ ವ್ಯವಹಾರ ಚೆನ್ನಾಗಿದೆ, ಬಿಸ್ನೆಸ್ ಚೆನ್ನಾಗಿರುತ್ತೆ, ನಿಮಗೆ ಪ್ರಮೋಷನ್ ಸಿಗುವಂತಹ ಯೋಗ, ವ್ಯಾಪಾರದಲ್ಲಿ ಉತ್ತಮವಾದಂಥ ಲಾಭ ಗಳಿಕೆ ಮಾಡುವಂತಹ ಯೋಗ, ಮನೆಗಳಲ್ಲಿ ಮದುವೆ ಮುಂಜಿ ನಾಮಕರಣಗಳಾಗುವಂಥ ಉತ್ತಮವಾದಂತಹ ಯೋಗ, ಮನೆ ಖರೀದಿ ಮಾಡ್ಬೋದು, ಸೈಟ್ ಖರೀದಿ ಮಾಡ್ಬೋದು, ವಾಹನವನ್ನು ಖರೀದಿ ಮಾಡುವಂತಹ ಉತ್ತಮ ಯೋಗದಿಂದ ಕೂಡಿರುವಂಥದ್ದು ಸಿಂಹರಾಶಿ 2025ನೇ ಇಸ್ವಿ. ಹಾಗಾದರೆ ಎಲ್ಲವೂ ಚೆನ್ನಾಗಿದೆಯಾ ಗುರುಗಳೇ? ಖಂಡಿತವಾಗಿ ನಿಮಗೆ ಈ ವರ್ಷ ಎಲ್ಲವೂ ಸಿಂಹರಾಶಿಗೆ ಉತ್ತಮವಾದಂಥ ಯೋಗ ಫಲವನ್ನು ಅನುಭವಿಸ್ತೀರಿ. ಸಿಂಹರಾಶಿಯವರು ಹೋದ ವರ್ಷ ಕಷ್ಟಪಟ್ಟಂತಹ ದಿನಗಳೆಲ್ಲವೂ ಸಹ ಮರೆತು ಉತ್ತಮವಾದಂಥ ಯೋಗದಿಂದ ಕೂಡಿರುವಂತಹ ರಾಶಿ ಸಿಂಹರಾಶಿ. ಆದರೆ ನಿಮಗೆ ಯಾವಾಗಲೂ ಸಹ ನಿಮ್ಮ ಬಗ್ಗೆ ಹೊಟ್ಟೆ ಉರಿ ಪಡುವಂಥವರು, ಇಲ್ಲ ಸರದ ಅಪವಾದಗಳನ್ನು ಹೇಳುವಂಥವರು, ನಿಮ್ಮನ್ನು ಕಂಡಾಗ ಅಸೂಯೆ ಪಡುವಂಥವರಂತೂ ಖಂಡಿತವಾಗಿರ್ತಾರೆ. ಯಾಕೆ ಅಂದರೆ ನಿಮಗೆ ಅಷ್ಟಮದಲ್ಲಿ ಶನಿ ಇದೆ. ಅಷ್ಟಮದಲ್ಲಿ ಶನಿಕಾಟ ಬಂದಾಗ ಏನಾಗುತ್ತೆ ಅಂದರೆ ಅಪವಾದಗಳು, ಸುಮ್ಮನೆ ನಿಮ್ಮ ಬೆಳವಣಿಗೆ ನೋಡಿ ಸಹಿಸಲಾಗದಲ್ಲಿರುವಂಥ ಹೊಟ್ಟೆ ಉರಿ ಜನಗಳಂತೂ ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ. ಅದ್ರ ಬಗ್ಗೆ ನೀವು ಟೆನ್ಷನ್ ತೊಗೊಳ್ಬಾರ್ದು ಮತ್ತು ಕೇರು ಮಾಡಬಾರ್ದು. ನಿಮ್ಮ ಕೆಲಸ ಏನು? ನಾನು ಹೋದ ವರ್ಷ ಕಷ್ಟಪಟ್ಟಿದ್ದೆ, ಈ ವರ್ಷ ಒಳ್ಳೆ ಯೋಗ ಇದೆ, ಈ ವರ್ಷ ಕೈ ಹಾಕಿದ ಎಲ್ಲ ಕೆಲಸ ಸಕ್ಸಸ್ ಆಗ್ತಾ ಇದೆ ಕಣಯ್ಯ, ನಾವು ಹೋಗ್ತಾ ಇರೋಣ ಅಂತವಂಥದ್ದಂತೂ ಮಾತಾಡ್ಕೊಳ್ಬೇಕು ಹೊರತು ಅಲ್ಲಿ ಅಕ್ಕಪಕ್ಕದಲ್ಲಿ ಅವನೇನೋ ಮಾತಾಡ್ದ ಇವನೇನೋ ಮಾಡ್ದ ಆನ್ಸರ್ ಅಂತೂ ಮಾಡಬೇಡಿ. ಉತ್ತರವನ್ನೋದಕ್ಕೂ ಯಾವುದಕ್ಕೂ ಕೊಡಬೇಡಿ. ಉತ್ತಮವಾದಂಥ ಯೋಗದ ವರ್ಷ 2025ನೇ ವರ್ಷ ಸಿಂಹರಾಶಿಯವರಿಗೆ. ಈ ಯೋಗ ನಿಮಗೆ ಹೆಂಗೆ ತಂದುಕೊಡುತ್ತೆ ಅಂತಂದರೆ ಧನಭಾಗ್ಯ ಯೋಗವನ್ನು ತಂದುಕೊಡುತ್ತೆ. ಧನಭಾಗ್ಯ ಯೋಗ, ಸುಮಂಗಲಿಯ ಯೋಗ. ಸುಮಂಗಲಿ ಅಂದರೆ ಮದುವೆಯ ಕಾರ್ಯಗಳು ಚೆನ್ನಾಗಾಗುತ್ತೆ, ಹಣಕಾಸಿನ ಅನುಕೂಲಗಳು ಉತ್ತಮವಾಗುತ್ತೆ. ಇಂತಹ ಯೋಗವನ್ನು ತಂದುಕೊಡುವಂಥದ್ದು 2025ನೇ ಇಸ್ವಿಯಲ್ಲಿ ಯಾರಿಗಾರು ಇದ್ದರೆ ಅದು ಸಿಂಹರಾಶಿಗೆ ಮಾತ್ರ.